ಹಾಯ್ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಾಘವೇಂದ್ರ ಪೂಜಾರಿ. ಇವತ್ತು ಆರೋಗ್ಯದ ಬಗ್ಗೆ ಒಂದು ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಅನ್ನು ಕೊಡೋಕ್ಕೆ ಬಂದಿದ್ದೀನಿ. ಸ್ನೇಹಿತರೆ, ಇವತ್ತು ನಮ್ಮ ದೇಹದಲ್ಲಿ 200-300ಕ್ಕಿಂತ ಹೆಚ್ಚು ಕಾಯಿಲೆಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಲ್ಯಾಕ್ ಆಫ್ ಬ್ಲಡ್ ಸರ್ಕ್ಯುಲೇಷನ್ ಮತ್ತು ಆಕ್ಸಿಜನ್ ಲೆವೆಲ್ನ ಕೊರತೆ. ಸೊ ಇದನ್ನು ಯಾವ ರೀತಿ ನಾವು ಇಂಪ್ಲಿಮೆಂಟ್ ಮಾಡ್ಕೊಳ್ಬೇಕು ಆ್ಯಂಡ್ ಇದಕ್ಕೆ ಪೂರಕವಾದ ಒಂದು ವಸ್ತುಗಳು ಯಾವುದು ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ಇನ್ಫಾರ್ಮೇಷನ್ ಅನ್ನು ಕೊಡ್ತಾ ಇದ್ದೀನಿ. ಎಸ್ಪೆಷಲಿ ಹ್ಯೂಮನ್ ಬಾಡಿ ರೆಡಿ ಆಗಿರುವಂಥದ್ದು 5 ಎಲಿಮೆಂಟ್ಸ್ ಇಂದ. ಸೊ ಪಂಚತತ್ವಗಳಿಂದ ಡೆವಲಪ್ಮೆಂಟ್ ಆಗಿರುವಂಥ ಈ ಒಂದು ದೇಹ, ಈ ಒಂದು ಜೀವ ಏನಿದೆ, ಪಂಚತತ್ವಗಳಿಂದನೇ ಇವತ್ತು ಹಾಳಾಗ್ತಾ ಇದೆ. ಸೊ ಇದರಲ್ಲಿ ಎಸ್ಪೆಷಲಿ ಬರುವಂಥದ್ದು ಭೂಮಿ ಅನ್ನುವಂಥದ್ದು ಒಂದು ಮ್ಯಾಗ್ನೆಟಿಕ್ಕಿನ ಒಂದು ಗೋಲ ಅಂತ ಹೇಳಿ ಕರಿತೀವಿ. ಸೊ ಹಿಂದಿನ ಕಾಲದಲ್ಲಿ ಮ್ಯಾಗ್ನೆಟ್ ಅನ್ನುವಂಥದ್ದು ನಮ್ಮ ಹ್ಯೂಮನ್ ಬಾಡಿಗೆ, ಅಂದರೆ ದೇಹದಲ್ಲಿರುವಂಥ ಐರನ್ ಕಂಟೆಂಟಿಗೆ ಪ್ರಾಪರ್ ಆಗಿ ಕನೆಕ್ಟ್ ಆಗ್ತಾ ಇತ್ತು. ಬಿಕಾಸ್ ನಾವು ಯಾವುದೇ ರೀತಿಯ ಚಪ್ಪಲಿಯನ್ನು ಬಳಸ್ತಿರ್ಲಿಲ್ಲ, ಯಾವುದೇ ರೀತಿಯ ನಾವು ಸ್ಲ್ಯಾಬ್ ಮನೆಗಳನ್ನ ಬಳಸ್ತಾ ಇರಲಿಲ್ಲ, ಯಾವುದೇ ರೀತಿಯ ವೆಹಿಕಲ್ಸ್ಗಳನ್ನು ನಾವು ಬಳಸ್ತಾ ಇರಲಿಲ್ಲ. ಸೊ ಹಾಗೆ ಆವಾಗಿನ ಕಾಲದಲ್ಲಿ ಭೂಮಿಯಿಂದ ಬರ್ತಿದ್ದಂಥ ಒಂದು ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಹ್ಯೂಮನ್ ಬಾಡಿಯಲ್ಲಿರುವಂಥ ಐರನ್ ಕಂಟೆಂಟ್ಗೆ ಡೈರೆಕ್ಟ್ಲಿ ಕನೆಕ್ಟ್ ಆಗಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನುವಂಥದ್ದು ತುಂಬ ಚೆನ್ನಾಗಿ ನಡೀತಾ ಇತ್ತು ಆ್ಯಂಡ್ ಆಕ್ಸಿಜನ್ ಲೆವೆಲ್ ಪ್ರಾಪರ್ ಆಗಿ ಸಿಗ್ತಾ ಇತ್ತು. ಬಟ್ ಇವತ್ತು ಇದರ ಒಂದು ಕೊರತೆ ನಮಗೆ ಕಾಡ್ತಾ ಇದೆ. ರೀಸನ್ ಏನಕ್ಕೆ ಕೇಳಿದ್ರೆ, ಇವತ್ತು ನಾವು ವಾಸ ಮಾಡ್ತಿರುವಂಥ ಮನೆ ಇರ್ಬೋದು, ಸ್ಲ್ಯಾಬ್ ಮನೆಗಳಾಗಿದೆ. ಅದೇ ರೀತಿಯಲ್ಲಿ ನಾವು ಎನಿ ಟೈಮ್ ಕಾಲಿಗೆ ಚಪ್ಪಲಿಯನ್ನು ಹಾಕ್ಕೊಂಡು ಅಥವಾ ಶೂ ಅನ್ನು ಹಾಕ್ಕೊಂಡು ನಾವು ವಾಕ್ ಮಾಡ್ತೀವಿ. ಅದೇ ರೀತಿಯಲ್ಲಿ ನಾವು ಟ್ರಾವೆಲ್ ಮಾಡಬೇಕಾದ್ರೆ ಹೆಚ್ಚಿನದಾಗಿ ಎಲ್ಲರೂ ಕೂಡ ಕಬ್ಬಣದ ವೆಹಿಕಲಲ್ಲಿ ನಾವು ಟ್ರಾವೆಲ್ ಮಾಡ್ತೀವಿ. ಸೊ ಇದರಿಂದ ಏನಾಗ್ತದೆ ಕೇಳಿದ್ರೆ, ಈ ನಮ್ಮ ಸುತ್ತಮುತ್ತ ಇರುವಂಥ ಗಾಸ್ ಪವರ್ ಅಂತ ನಾವೇನು ಕರಿತೀವಿ ಅಥವಾ ಮ್ಯಾಗ್ನೆಟಿಕ್ ಪವರ್ ಅಂತ ನಾವೇನು ಕರಿತೀವಿ, ಅದು ಹ್ಯೂಮನ್ ಬಾಡಿಗೆ ಸಿಗೋದಕ್ಕಿಂತ ಮುಂಚೆ ನಮ್ಮ ಸುತ್ತಮುತ್ತ ಇರುವಂಥ ಕಬ್ಬಣಗಳು ಏನಾಗ್ತಿದೆ ಅದನ್ನು ಅಟ್ರಾಕ್ಟ್ ಮಾಡ್ತಾ ಇದೆ. ಸೊ ಇದನ್ನು ನಮಗೆ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ, ಅಂದರೆ ನಮ್ಮ ಬಾಡಿಗೆ ಬೇಕಾಗಿರುವಂಥ ಮ್ಯಾಗ್ನೆಟಿಕ್ ಪವರು ನಮಗೆ ಸಿಗೋದಕ್ಕೋಸ್ಕರ ಇವತ್ತು ನಮ್ಮ ಡಾಕ್ಟರ್ ಸಾಗರ್ ಜೋಶಿ ಸರ್, ಅಂದರೆ ಮುಂಬೈಯಲ್ಲಿ ಇರುವಂಥ ಈ ವ್ಯಕ್ತಿ ಇವತ್ತು ಆಲ್ಮೋಸ್ಟ್ ಆಲ್ 29 ಸ್ಟೇಟ್ಗಳಲ್ಲೂ ಕೂಡ ಈ ಒಂದು ಪ್ರಾಡಕ್ಟನ್ನು ಲಾಂಚ್ ಮಾಡಿದ್ದಾರೆ. ಅದ್ಭುತ ಪ್ರಾಡಕ್ಟು. ಇದನ್ನು ಬಳಸೋದ್ರಿಂದ ನಮ್ಮ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ಲಿಮೆಂಟ್ ಆಗುತ್ತೆ, ಅದ್ರ ಜೊತೆಗೆ ಆಕ್ಸಿಜನ್ ಲೆವೆಲ್ ಪ್ರಾಪರ್ ಆಗಿ ಸಿಗುತ್ತೆ. ಸೊ ಏನೆಲ್ಲ ಪ್ರಾಡಕ್ಟ್ ಇದೆ ಅಂತ ಹೇಳಿ ನಾವು ನೋಡ್ಕೊಂಬರೋಣ. ಮೊದಲನೇದಾಗಿ ಈ ಒಂದು ರಿಸ್ಟ್ ಬೆಲ್ಟು, ನಿಮಗೆ ಇಲ್ಲಿ ಕಾಣ್ತಿರ್ಬೋದು ಸಣ್ಣ ಸಣ್ಣ ಕಾಯಿನ್ಸ್ಗಳು. ಇದನ್ನು ನಾನು ಇದ್ರ ಮೇಲೆ ಇಡ್ತಾ ಇದ್ದೀನಿ. ಸೊ ಇಮಿಡಿಯೇಟ್ ಆಗಿ ಅದು ಅಟ್ರಾಕ್ಟ್ ಆಗ್ತಾ ಇದೆ. ಸೊ ಈ ಒಂದು ಪ್ರಾಡಕ್ಟನ್ನು ಬಳಸುವಂಥ ಮೆಥಡ್ ತುಂಬ ಈಸಿ. ಜಸ್ಟ್ ಕೈಗೆ ಇದನ್ನು ಸುತ್ಕೊಂಡ್ರೆ ಆಯಿತು. ಸೊ ವೆರಿ ಈಸಿ ಟು ಯೂಸು. ಸುತ್ಕೊಳ್ಳೋದ್ರಿಂದ ಬೆನಿಫಿಟ್ ಏನು ಕೇಳಿದ್ರೆ, ನಮ್ಮ ಬ್ಲಡ್ಡಲ್ಲಿರುವಂಥ ಐರನ್ ಕಂಟೆಂಟಿಗೆ ಈ ಮ್ಯಾಗ್ನೆಟಿಕ್ಕಿನ ಪವರ್ ಕನೆಕ್ಟ್ ಆಗಿ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ನಡೆಯುತ್ತೆ. ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗೋದ್ರಿಂದ ಬೆನಿಫಿಟ್ ಏನು ಕೇಳಿದ್ರೆ, ನಮ್ಮ ನರ್ವ್ಸ್ಗಳಲ್ಲಿರುವಂಥ ಬ್ಲಾಕೇಜ್ಗಳು ರಿಮೂವ್ ಆಗ್ತಾ ಹೋಗುತ್ತೆ. ಅದೇ ಥರ ಬಾಡಿಯಲ್ಲಿರುವಂಥ ಬ್ಯಾಡ್ ಟಾಕ್ಸಿನ್ಸು ಹೊರಗಡೆ ಹೋಗ್ತಾ ಬರುತ್ತೆ. ಸೊ ಸೆಕೆಂಡ್ ಬೆನಿಫಿಟ್ಟು, BP ವೇರಿಯೇಷನ್ ಆಗುವಂಥದ್ದನ್ನು ಇದು ನಾರ್ಮಲ್ ಕಂಡೀಷನಿಗೆ ಇಡುತ್ತೆ. ಇದನ್ನು ಬಳಸುವಂಥ ವಿಧಾನ ಅಂದರೆ ಯಾವ ರೀತಿ ಬಳಸಬೇಕು ಕೇಳಿದ್ರೆ, ಹೈ BP ಮತ್ತು ನಾರ್ಮಲ್ ಇರೋರು ಇದನ್ನು ಬಲಗೈ ಕಟ್ಟಬೇಕು, ಲೋ BP ಇರುವಂಥ ವ್ಯಕ್ತಿಗಳು ಇದನ್ನು ಲೆಫ್ಟ್ ಹ್ಯಾಂಡಿಗೆ ಕಟ್ಟಬೇಕು. ಸೊ ಇದು ನೆಕ್ಸ್ಟ್ ಬೆನಿಫಿಟ್ ಏನು ಕೇಳಿದ್ರೆ, ಇದನ್ನು ಎನಿ ಟೈಮ್ ನಾವು ಕೈಯಲ್ಲಿ ಕಟ್ಕೊಳ್ಳೋದ್ರಿಂದ ನಮಗೊಂದು ಎನರ್ಜಿ ಫೀಲ್ ಆಗುತ್ತೆ. ನಾವೆಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರೂ ಕೂಡ ಸ್ಟ್ರೆಸ್ ಅಂತ ಆಗಲ್ಲ, ಸುಸ್ತಾಗಲ್ಲ. ಸೊ ಹಾಗಾಗಿ ಇದು ಎನಿ ಟೈಮ್ ನಮ್ಮ ಜೊತೆಗಿರೋದ್ರಿಂದ ಸಡನ್ಲಿ ಆಗುವಂಥ ಸ್ಟ್ರೋಕ್ ಇರ್ಬೋದು, ಹಾರ್ಟ್ ಅಟ್ಯಾಕ್ ಇರ್ಬೋದು, ಅಂಥದ್ದನ್ನು ನಮಗೆ ಕಂಟ್ರೋಲ್ ಮಾಡೋದಕ್ಕೆ ಇದು ಸಪೋರ್ಟ್ ಮಾಡುತ್ತೆ. ತುಂಬ ಬ್ಯೂಟಿಫುಲ್ ಪ್ರಾಡಕ್ಟ್. ಎಸ್, ಹಾಗೆ ನಮ್ಮ ಈ ಬಯೋಟೋರಿಯಂ ಸಂಸ್ಥೆಯಲ್ಲಿ ಇರುವಂಥ ಎರಡನೇ ಪ್ರಾಡಕ್ಟ್ ಏನು ಕೇಳಿದ್ರೆ, ವಾಟರ್ ಎನರ್ಜಿ ಪ್ಯಾಡ್ ಅಂತೇಳಿ. ಈ ಒಂದು ಪ್ರಾಡಕ್ಟು ಎಷ್ಟು ಬ್ಯೂಟಿಫುಲ್ ಪ್ರಾಡಕ್ಟ್ ಕೇಳಿದ್ರೆ, ನಮ್ಮ ಬ್ಲಡ್ಡನ್ನು ಪ್ಯೂರಿಫೈಡ್ ಮಾಡುವಂಥ ಒಂದು ಕೆಲಸವನ್ನು ಈ ಪ್ರಾಡಕ್ಟ್ ಮಾಡುತ್ತೆ. ಸೊ ನೀವು ಥಿಂಕ್ ಮಾಡ್ಬೋದು, ಇದು ಯಾವುದೋ ಇಂಟೇಕ್ ಅಂತ ಹೇಳಿಬಿಟ್ಟು ಯಾವುದೋ ಔಷಧಿ ಅಂತ ಇರ್ಬೋದು. 100% ಅಲ್ಲ. ಈ ಒಂದು ಪ್ರಾಡಕ್ಟ್ ಏನಿದೆ, ಜಸ್ಟು ನಾವು ಕುಡಿಯುವಂಥ ನೀರಿನ ಬಾಟಲ್ಗೆ ಇದನ್ನು ರ್ಯಾಪ್ ಮಾಡ್ಕೊಳ್ಳೋದು. ಈ ಬೆಲ್ಟ್ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ನಾನು ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ಈ ಬೆಲ್ಟನ್ನು ಜಸ್ಟು ನಾವು ಕುಡಿಯುವಂಥ ನೀರಿನ ಬಾಟಲ್ಗೆ ಇದನ್ನು ರ್ಯಾಪ್ ಮಾಡಿದರೆ ಆಯಿತು. ಬೆನಿಫಿಟ್ ಏನು ಕೇಳಿದ್ರೆ, ಹೇಗೆ ಚೇಂಜಸ್ ಆಗುತ್ತೆ ಕೇಳಿದ್ರೆ, ರ್ಯಾಪ್ ಮಾಡಿದ ಒಂದು 10-20 ಮಿನಿಟ್ಸ್ ಒಳಗಡೆ ಸೊ ಇದರ ಮ್ಯಾಲಿಕ್ಯುಲಸ್ ಅನ್ನುವಂಥದ್ದು ಡಿವೈಡ್ ಆಗುತ್ತೆ, H2O ಡಿವೈಡ್ ಆಗುತ್ತೆ, ನೀರು ತಿನ್ನಾಗುತ್ತೆ. ಸೊ ನೀರು ತಿನ್ನಾಗೋದ್ರಿಂದ ಬೆನಿಫಿಟ್ ಏನು ಕೇಳಿದ್ರೆ, ನಮ್ಮ ಬ್ಲಡ್ ತಿನ್ನಾಗುತ್ತೆ. ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ, ಒಬ್ಬ ವ್ಯಕ್ತಿ 80 ಕಿಲೋಸ್ ಇದ್ದಾರೆ ಅಂತ ಹೇಳಿದ್ರೆ ಮಿನಿಮಮ್ 4 ಲೀಟರ್ ನೀರನ್ನ ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ಅದರಲ್ಲಿ 2 ಲೀಟರ್ ರೆಡ್ಯೂಸ್ ಆಗಬೇಕು. ಸೊ ಆ 2 ಲೀಟರ್ ಏನು ರೆಡ್ಯೂಸ್ ಆಗುತ್ತೆ ಬಾಡಿಯಿಂದ, ಅದರಲ್ಲಿ ಬ್ಯಾಡ್ ಟಾಕ್ಸಿನ್ಸ್ಗಳು ಹೊರಗಡೆ ಹೋಗುತ್ತೆ. ಬಟ್ ನಾರ್ಮಲಿ ಇವಾಗ ನಾವು ಕುಡಿತಿರುವಂಥ ನೀರೇನಿದೆ, ಕಡಿಮೆ ಪ್ರಮಾಣದಲ್ಲಿ ನಾವು ಕುಡಿತಾ ಇದೀವಿ. ರೀಸನ್ ಏನು ಕೇಳಿದ್ರೆ, ನೀರು ಅನ್ನುವಂಥದ್ದು ಹಾರ್ಡ್ ಆಗಿದೆ. ಸೊ ಇದು ಏನು ಮಾಡುತ್ತೆ ರ್ಯಾಪ್ ಮಾಡಿದ ನಂತರ ಕೇಳಿದ್ರೆ, ಫ್ಲಾಕ್ಷನ್ ಆಫ್ ಒಂದು 10-20 ಮಿನಿಟ್ಸಲ್ಲಿ ನೀರನ್ನು ಮಾಡುತ್ತೆ. ನೀರು ತೆಳ್ಳಗಾಗೋದ್ರಿಂದ ಬೆನಿಫಿಟ್ ಏನು ಕೇಳಿದ್ರೆ, ನಾವು ಅದನ್ನು ಕನ್ಸ್ಯೂಮ್ ಮಾಡಿದಾಗ ಸೊ ಫಸ್ಟ್ ಬೆನಿಫಿಟ್, ನಮ್ಮ ರಕ್ತ ತೆಳ್ಳಗಾಗುತ್ತೆ. ಇವತ್ತು ಎಷ್ಟೋ ಜನ ರಕ್ತ ತೆಳ್ಳಗಾಗಬೇಕು ಅಂತ
ಬೇರೆ ಬೇರೆ ಟ್ಯಾಬ್ಲೆಟ್ಸ್ಗಳನ್ನು ಇಂಜೆಕ್ಷನನ್ನು ತಗೊಳ್ತಾ ಇದ್ದಾರೆ. ಸೊ ಯಾವುದೇ ಇಂಜೆಕ್ಷನ್, ಯಾವುದೇ ಟ್ಯಾಬ್ಲೆಟ್ಸ್, ಯಾವುದೇ ಇಂಟೇಕ್ ಇಲ್ದೇ ಕುಡಿಯೋ ನೀರಿನಿಂದನೇ ನಾವೇನು ಮಾಡ್ಬೋದು, ನಮ್ಮ ರಕ್ತವನ್ನು ತೆಳ್ಳಗೆ ಮಾಡ್ಕೊಳ್ಬೋದು. ಸೊ ರಕ್ತ ತೆಳ್ಳಗಾಗೋದ್ರಿಂದ ಹಲವಾರು ಬೆನಿಫಿಟ್ ಇದೆ. ಫಸ್ಟ್ ಆಫ್ ಆಲ್ ಹಾರ್ಟ್ ಅಟ್ಯಾಕ್ ಆಗಲ್ಲ, ಬಿಕಾಸ್ ಎಲ್ಲ ಆರ್ಗನ್ಸಿಗೂ ಕೂಡ ಪ್ರಾಪರ್ ಆಗಿ ನೀರಿನ ಸಪ್ಲೈ ಹೋಗುತ್ತೆ. ಬರೀ ನೀರು ಹೋಗಲ್ಲ, ಆಕ್ಸಿಜನೇಟೆಡ್ ವಾಟರ್ ಅಂತ ಏನು ಕರಿತೀವಿ, ಆ ನೀರಿನ ಸಪ್ಲೈ ಎಲ್ಲ ನಮ್ಮ ಸೆಲ್ಸ್ಗಳಿಗೆ ಹೋಗುತ್ತೆ. ನಮ್ಮ ಬಾಡಿ ಆಗಿರುವಂಥದ್ದು ಸೆಲ್ಸ್ಗಳಿಂದ, ಇಟ್ ಮೀನ್ಸ್ ಸೆಲ್ಸ್ಗಳಿಂದ ಆರ್ಗನ್ಸ್ಗಳು ಕ್ರಿಯೇಟ್ ಆಗುತ್ತೆ, ಆರ್ಗನ್ಸ್ಗಳಿಂದ ಬಾಡಿ ಕ್ರಿಯೇಟ್ ಆಗುತ್ತೆ. ಸೊ ಸೆಲ್ಸ್ ಡೆಡ್ ಆಯಿತು ಅಂದರೆ ಆರ್ಗನ್ಸ್ ಡೆಡ್ ಆಗುತ್ತೆ, ಆರ್ಗನ್ಸ್ ಡೆಡ್ ಆಯಿತು ಅಂತ ಹೇಳಿದ್ರೆ ಬಾಡಿ ಡೆಡ್ ಆಗುತ್ತೆ. ಸೊ ಆಲ್ಮೋಸ್ಟ್ ಆಲ್ ಈ ಒಂದು ವಾಟರ್ ಏನಿದೆ, ನೀರು ತಿನ್ನಾಗೋದ್ರಿಂದ ನಮ್ಮ ಎಲ್ಲ ಬ್ಲಡ್ ಸೆಲ್ಸ್ಗಳಿಗೂ ಕೂಡ ಆಕ್ಸಿಜನೇಟೆಡ್ ವಾಟರು ಸಪ್ಲೈ ಹೋಗುತ್ತೆ. ಅದರಿಂದ ಬೆನಿಫಿಟ್ ಏನು, ನಮ್ಮ ಆರ್ಗನ್ಸ್ಗಳು ಸ್ಟ್ರಾಂಗ್ ಆಗುತ್ತೆ. ಆರ್ಗನ್ ಸ್ಟ್ರಾಂಗ್ ಆಗೋದ್ರಿಂದ ನಮ್ಮ ಬಾಡಿ ಸ್ಟ್ರಾಂಗ್ ಆಗಿರುತ್ತೆ. ಸೊ ಫಸ್ಟ್ ಬೆನಿಫಿಟ್ ನೀರು ತೆಳ್ಳಗಾಗುತ್ತೆ. ಸೆಕೆಂಡ್ ಬೆನಿಫಿಟ್, ನಮ್ಮಲ್ಲಿ ಗ್ಯಾಸ್ಟ್ರಿಕ್ ಇರ್ಬೋದು, ಆಸಿಡಿಟಿ ಪ್ರಾಬ್ಲಮ್ ಇರ್ಬೋದು, ಮೂಲವ್ಯಾಧಿ ಇರ್ಬೋದು, ಮೋಷನ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಬ್ಲಡ್ ರಿಲೇಟೆಡ್ ಏನಾದರೂ ಸಮಸ್ಯೆಗಳಿದ್ರು ಕೂಡ, ಆ್ಯಂಡ್ ಲೇಡೀಸ್ ಪ್ರಾಬ್ಲಮ್ಸ್ ಇದ್ರೂ ಕೂಡ, ನಾರ್ಮಲಿ ನಾವು ಎಷ್ಟೋ ಜನಕ್ಕೆ ಈ ಒಂದು ಪ್ರಾಡಕ್ಟನ್ನು ಕೊಟ್ಟಿದ್ದೀವಿ, ತುಂಬ ನಾರ್ಮಲ್ ಕಂಡೀಷನಿಗೆ ಬಂದಿದೆ. BP ಇರ್ಬೋದು, ಶುಗರ್ ಇರ್ಬೋದು, ಅದು ಕೂಡ ನಾರ್ಮಲ್ ಕಂಡೀಷನಿಗೆ ಬಂದಿದೆ. ಸೊ ಟೋಟಲಿ ಹೇಳ್ಬೇಕಂತ ಹೇಳಿದ್ರೆ ಇದೊಂದು ಸಂಜೀವಿನಿ ಪ್ರಾಡಕ್ಟ್ ಅಂತ ಹೇಳ್ಬೋದು. ನಿಮ್ಮ ಮನೆಯ ನೀರೇ, ಜಸ್ಟ್ ಬೆಲ್ಟನ್ನು ರ್ಯಾಪ್ ಮಾಡಿ ಬಾಟಲಿಗೆ ಕುಡಿಯುವಂಥದ್ದು. ಯೂಶಲಿ ಈ ಒಂದು ಪ್ರಾಡಕ್ಟ್ ಅಂದರೆ ಈ ಒಂದು ಬೆಲ್ಟನ್ನು ಗಾಜಿನ ಬಾಟಲ್ಗೆ ಸುತ್ತಿದ್ರೆ ತುಂಬ ಅದ್ಭುತ ರಿಸಲ್ಟ್ ಇರುತ್ತೆ. ಬಟ್ ಸಮ್ ಪರ್ಸನ್ ಇದನ್ನು ಕ್ಯಾರಿ ಮಾಡೋಕ್ಕಾಗಲ್ಲ, ಬಾಟಲ್ಸ್ಗಳು ಒಡೆದೋಗುತ್ತೆ. ಅದಕ್ಕೆ ಸ್ಟೀಲ್ ಬಾಟಲ್ ಕೂಡ ಇದನ್ನು ಯೂಸ್ ಮಾಡ್ಬೋದು. ಸೊ ಹಾಗೆ ನಮ್ಮ ಈ ಬಯೋಟೋರಿಯಂ ಸಂಸ್ಥೆಯಲ್ಲಿ ಇರುವಂಥ ದಿ ಬೆಸ್ಟ್ ಪ್ರಾಡಕ್ಟ್ ಈ ಒಂದು ಮ್ಯಾಟ್ರೆಸ್. ಸೊ ಈ ಮ್ಯಾಟ್ರೆಸ್ಸಲ್ಲೂ ಕೂಡ ಈ ಒಂದು ಕಾಯಿನನ್ನು ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ ಇನ್ಬಿಲ್ಟ್ ಮಾಡಿರ್ತಾರೆ. ಸೊ ಯೂಶಲಿ ಮನುಷ್ಯ ತುಂಬ ಹೀಲಿಂಗ್ ಆಗೋದು ಯಾವಾಗ ಕೇಳಿದ್ರೆ, ಮನುಷ್ಯನ ಬಾಡಿ ಹೀಲಿಂಗ್ ಆಗೋದು ಯಾವಾಗ ಕೇಳಿದ್ರೆ ನಿದ್ರೆ ಮಾಡಿದಾಗ ಮತ್ತೆ ನೀರು ಕುಡಿದಾಗ. ಸೊ ಇದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಬಟ್ ಇವತ್ತು ಮನುಷ್ಯ ನೀರನ್ನು ಕೂಡ ಕಡಿಮೆ ಕುಡಿತಾ ಇದ್ದಾನೆ, ಅದೇ ರೀತಿ ನಿದ್ರೆ ಕೂಡ ಕಡಿಮೆ ಮಾಡ್ತಾ ಇದ್ದಾನೆ. ಸೊ ಇವತ್ತು ನಿದ್ರೆಯ ಸಮಸ್ಯೆ ಪ್ರತಿ ಮನೆಯಲ್ಲೂ ಕೂಡ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇದೆ. ಯಾಕೆಂದರೆ ಇವತ್ತು ಹೇಳೋದು ಕೂಡ ಲೇಟು, ಮಲಗೋದು ಕೂಡ ಲೇಟು. ಬಟ್ ಹಿಂದಿನ ಕಾಲದಲ್ಲಿ ಬೇಗ ಮಲಗ್ತಾ ಇದ್ರು, ಬೇಗ ಹೇಳ್ತಾ ಇದ್ರು. ಸೊ ಆ ಸಮಸ್ಯೆಯನ್ನು ಹೊರಗಡೆ ಹಾಕೋದಕ್ಕೋಸ್ಕರ ಈ ಒಂದು ಅದ್ಭುತ ಪ್ರಾಡಕ್ಟನ್ನು ನಮ್ಮ ಸಾಗರ್ ಸರ್ ಲಾಂಚ್ ಮಾಡಿದ್ದಾರೆ. ಸೊ ಮನುಷ್ಯ ಇವತ್ತು ಹೇಗೆ ಕೇಳಿದ್ರೆ, ನಾವು ಯಾರಿಗಾದ್ರೂ ಒಂದು ಕ್ವಶನ್ ಕೇಳಿದ್ರೆ ಓಡ್ತೀರಾ ನೀವು ಅಥವಾ ನಡೀತೀರಾ ಕೇಳಿದ್ರೆ ನಡಿತೀವಿ ಅಂತ ಹೇಳ್ತೀವಿ. ಅದೇ ಥರ ನಡೀತೀರಾ ಅಥವಾ ಕೂರ್ತೀರಾ ಅಂತ ಹೇಳಿದ್ರೆ ಕೂರ್ತೀವಿ ಅಂತ ಹೇಳ್ತೀವಿ. ಕೂರ್ತೀರಾ ಅಥವಾ ಮಲಗ್ತೀರಾ ಕೇಳಿದ್ರೆ ಮಲಗ್ತೀವಿ ಅಂತ ಹೇಳ್ತೀವಿ. ಸೊ ಅಂದರೆ ನಾವು ಮನುಷ್ಯನೊಂದು ಮನಸ್ಥಿತಿ ಹೇಗಿದೆ ಕೇಳಿದ್ರೆ, ನಾವು ಎಷ್ಟು ಲೇಜಿ ಆಗ್ತೀವೋ ಅಷ್ಟು ಖುಷಿಯಾಗಿರ್ತೀವಿ. ಸೊ ನಮ್ಮ ಕಂಪ್ನಿಯ MD ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಲೇಜಿ ವ್ಯಕ್ತಿಗಳು ಕೂಡ ಆರೋಗ್ಯವಂತ ವ್ಯಕ್ತಿ ಆಗಿರಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಪ್ರಾಡಕ್ಟನ್ನು ಲಾಂಚ್ ಮಾಡಿ ಇವತ್ತು ಮಾರ್ಕೆಟಿಗೆ ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಆಲ್ ಈ ಒಂದು ಪ್ರಾಡಕ್ಟ್ ಮಾರ್ಕೆಟಿಗೆ ಬಂದು 2008 ಮಾರ್ಕೆಟಿಗೆ ಬಂದಿದೆ. ಬಟ್ ಇವಾಗ ಇದು ರೆವಲ್ಯೂಷನ್ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ವಸ್ತು ರೆವಲ್ಯೂಷನ್ ಆಗಬೇಕಂತ ಹೇಳಿದ್ರೆ ನಮಗೆ ರಿಸಲ್ಟ್ ಬೇಕಾಗುತ್ತೆ. ಈ ಪ್ರಾಡಕ್ಟನ್ನು ಬಳಸಿ ಎಷ್ಟೋ ಜನ ನಿದ್ರೆ ಸಮಸ್ಯೆಯಿಂದ ಹೊರಗಡೆ ಬಂದಿದ್ದಾರೆ. ಅದೇ ರೀತಿ ಎಷ್ಟೋ ಜನ ಸ್ಟ್ರೋಕ್ ಪೇಷಂಟ್ಗಳು, ಮೂಲೆ ಬಿದ್ದಂಥ ವ್ಯಕ್ತಿಗಳು ಕೂಡ ಇವತ್ತು ಎದ್ದು ಈ ಒಂದು ಪ್ರಾಡಕ್ಟನ್ನು ಯೂಸ್ ಮಾಡಿ ವಾಕ್ ಮಾಡ್ತಾ ಇದ್ದಾರೆ, ಕೆಲವರು ಮಾತಾಡ್ತಾ ಇದ್ದಾರೆ. ಎಷ್ಟೋ ಜನ ಹಾರ್ಟ್ ರಿಲೇಟೆಡ್ ಸಮಸ್ಯೆಲಿದ್ದಂಥ ವ್ಯಕ್ತಿಗಳು ಕೂಡ ಇವತ್ತು ತನ್ನ ಸಮಸ್ಯೆಯಿಂದ ಹೊರಗಡೆ ಬಂದಿದ್ದಾರೆ. ಅದೇ ರೀತಿ ಬಾಡಿಲಿ ಆಗುವಂಥ ನರ್ವ್ ಸಿಸ್ಟಮಿನ ಒಂದು ಸಮಸ್ಯೆಯಿಂದ ಕೂಡ ಹೊರಗಡೆ ಬಂದಿದ್ದಾರೆ. ಸೊ ನಮಗೆ ರಿಸಲ್ಟ್ಗಳನ್ನು ನಾವು ಯೂಟ್ಯೂಬಲ್ಲೂ ಕೂಡ ಇದ್ರ ಬಗ್ಗೆ ಸರ್ಚ್ ಮಾಡ್ಬೋದು. ಸೊ ಈ ಒಂದು ಮ್ಯಾಟ್ರಸ್ಸನ್ನು ಜಸ್ಟ್ ನಾವು ಮಲಗಬೇಕಾದ್ರೆ ಬೆಡ್ಡಿನ ಮೇಲೆ ಹಾಸಿ ಇದರ ಮೇಲೆ ತೆಳುವಾದಂಥ ಒಂದು ಬಟ್ಟೆಯನ್ನು ಹಾಸಬೇಕು. ಬಿಕಾಸ್ ಈ ಒಂದು ಮ್ಯಾಟ್ರಸ್ಸನ್ನು ತೊಳೆಯೋ ಹಾಗೂ ಇಲ್ಲ, ಆ್ಯಂಡ್ ಬಿಸಿಲಲ್ಲಿ ಕೂಡ ಇದನ್ನು ಹಾಕೋ ಆಗಿಲ್ಲ. ಹಾಗಾಗಿ ಈ ಪ್ರಾಡಕ್ಟನ್ನು ಯಾರು ಬೇಕಾದರೂ ಬಳಸ್ಬೋದು. ತುಂಬ ಬ್ಯೂಟಿಫುಲ್ ಪ್ರಾಡಕ್ಟ್. ನಿದ್ರೆ ಮಾಡೋ ಮುಖಾಂತರ, ಅಂದರೆ ಬಾಡಿಯನ್ನು ಹೀಲಿಂಗ್ ಮಾಡೋ ಮುಖಾಂತರ ನಮ್ಮ ಸಮಸ್ಯೆಗಳಿಂದ ನಾವು ಹೊರಗಡೆ ಬರ್ಬೋದು. ಸೊ ಇದನ್ನು ಯಾರೆಲ್ಲ ಬಳಸಬಾರ್ದು ಅಂತ ನಾನು ಸಿಂಪಲ್ ಆಗಿ ಹೇಳ್ತೀನಿ. ಒಂದು ಫೇಸ್ ಮೇಕರ್ ಹಾಕಿರುವಂಥ ವ್ಯಕ್ತಿ, ಅಂದರೆ ಹಾರ್ಟಿಗೆ ಫೇಸ್ ಮೇಕರ್ ಹಾಕಿರುವಂಥ ವ್ಯಕ್ತಿ ಇದನ್ನು ಬಳಸೋ ಆಗಿಲ್ಲ. ಅಂದರೆ ಬಾಡಿಯಲ್ಲಿ ನಾವೇನು ಎಲೆಕ್ಟ್ರಾನಿಕ್ ಡಿವೈಸ್ ಇರುವಂಥ ಬಾಡಿಯಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಆ ವ್ಯಕ್ತಿಗಳು ಇದನ್ನು ಬಳಸೋ ಆಗಿಲ್ಲ. ಇನ್ನು ಎರಡನೇದು ಬಂದುಬಿಟ್ಟು ಪ್ರೆಗ್ನೆಂಟ್ ಲೇಡಿ ಇದನ್ನು ಬಳಸಬಾರ್ದು. ಇನ್ನು ಮೂರನೇದು ಬಂದುಬಿಟ್ಟು ಈ ಒಂದು ಸಣ್ಣ ಮಕ್ಕಳು, ಅಂದರೆ 10 ದಿನದ ಒಳಗಡೆ ಮಕ್ಕಳು ಏನಿರ್ತಾರೆ ಅವರು ಕೂಡ ಇದನ್ನು ಬಳಸೋ ಹಾಗಿಲ್ಲ. ಅದೇ ರೀತಿಯಲ್ಲಿ ಡಯಾಲಿಸಿಸ್ ಪೇಷಂಟ್ಸಿಗೆ ಕೆಲವರಿಗೆ ಇನ್ಸುಲಿನ್ ಪಂಪ್ಗಳನ್ನು ಇನ್ಬಿಲ್ಟ್ ಮಾಡಿರ್ತಾರೆ ಬಾಡಿಯಲ್ಲಿ, ಅವರು ಇದನ್ನು ಯೂಸ್ ಮಾಡೋ ಹಾಗಿಲ್ಲ. ಅದನ್ನು ಬಿಟ್ಟು 10 ದಿನದಕ್ಕಿಂತ ಮೇಲ್ಪಟ್ಟ ಯಾವುದೇ ಮಕ್ಕಳಿರ್ಬೋದು, 100 ವರ್ಷದವರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಅದೇ ಥರ ಆಕ್ಸಿಡೆಂಟ್ ಆಗಿ ರಾಡನ್ನು ಹಾಕಿದರೆ ಬಾಡಿಯಲ್ಲಿ, ಸ್ಟೀಲನ್ನು ಹಾಕಿದರೆ ಅಥವಾ ಹಾರ್ಟಿಗೆ ಸ್ಟಂಟನ್ನು ಹಾಕಿದರೂ ಕೂಡ ಅವರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಯೂಸ್ ಮಾಡಿದ್ರೆ 100% ತುಂಬ ಒಳ್ಳೆ ರಿಸಲ್ಟ್ ಇದೆ. ಇದರ ಪ್ರೋಸೆಸ್ ನೀವು ಗೂಗಲಲ್ಲೂ ಕೂಡ ಸರ್ಚ್ ಮಾಡ್ಬೋದು.
ಮುರಿದು ಹೋಗಿರುವಂಥ ಮೂಳೆಯನ್ನು ಕೂಡ ಜಾಯಿಂಟ್ ಮಾಡುವಂಥ ಒಂದು ಕೆಪಾಸಿಟಿ ಈ ಒಂದು ಮ್ಯಾಗ್ನೆಟಲ್ಲಿದೆ. ಸೊ ಹಾಗಾಗಿ ಈ ಒಂದು ಪ್ರಾಡಕ್ಟನ್ನು ಬಳಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇದರಿಂದ ಹಲವಾರು ಬೆನಿಫಿಟ್ಸ್ ಇದೆ. ಫಸ್ಟ್ ಬೆನಿಫಿಟ್, ಇದು ಯಾವುದು ಇಂಟೇಕ್ ಅಲ್ಲ, ಹೊಟ್ಟೆಗೆ ತಿನ್ನಬೇಕು, ನಮ್ಮ ಆರ್ಗನ್ಸ್ ಡ್ಯಾಮೇಜ್ ಆಗುತ್ತೆ, ಆ ರೀತಿ ಯಾವುದೇ ನಮಗೆ ರಿಸ್ಕ್ ಇರೋದಿಲ್ಲ. ಸೆಕೆಂಡ್ ಬೆನಿಫಿಟ್, ಇದರ ಒನ್ ಟೈಮ್ ನಾವು ಬೈ ಮಾಡಿದ್ರೆ ಇದನ್ನು 15ರಿಂದ 20 ವರ್ಷ ಬಳಸ್ಬೋದು. ಸೊ ಮೂರನೇ ಬೆನಿಫಿಟ್, ಮನೆಯಲ್ಲಿ ಯಾರು ಬೇಕಾದರೂ ಈ ಪ್ರಾಡಕ್ಟನ್ನು ಬಳಸ್ಬೋದು. ನಾನು ಹೇಳಿರೋ ಕ್ಯಾಟಗರಿ ಪೀಪಲ್ಸನ್ನು ಬಿಟ್ಟು ಬೇರೆ ಯಾವ ವ್ಯಕ್ತಿ ಕೂಡ ಈ ಒಂದು ಪ್ರಾಡಕ್ಟನ್ನು ಬಳಸ್ಬೋದು. ನಾಲ್ಕನೇ ಬೆನಿಫಿಟ್ ಏನು ಕೇಳಿದ್ರೆ, ಇದನ್ನು ಬಳಸೋದಕ್ಕೆ, ಇದನ್ನು ಯೂಸ್ ಮಾಡೋದಕ್ಕೆ ನಮಗೆ ಯಾರೂ ಕೂಡ ನೆನ್ಪು ಮಾಡಬೇಕಂತಿಲ್ಲ. ಬಿಕಾಸ್ ನೀರು ಮತ್ತು ನಿದ್ರೆ ಇದನ್ನು ಪ್ರತಿಯೊಬ್ಬ ವ್ಯಕ್ತಿ ಕೂಡ ಮಾಡೇ ಮಾಡ್ತಾನೆ. ಸೊ ಹಾಗಾಗಿ ಇದನ್ನು ಪ್ರತಿಯೊಬ್ಬರು ಕೂಡ ಬಳಸಿ ಅಂತ ಹೇಳ್ತೀನಿ. ಕಾಸ್ಟ್ ಬಂದುಬಿಟ್ಟು ನಿಮಗೆ ತುಂಬ ಅಂದರೆ ತುಂಬ ಕಡಿಮೆ ಪ್ರೈಸಲ್ಲಿದೆ. ನಾವು ಕಂಪೇರ್ ಟು ನಾವೊಂದು 20 ಇಯರ್ಸಿಗೆ ಕಂಪೇರ್ ಮಾಡಿದ್ರೆ ನಮಗೆ ದಿನಕ್ಕೆ ಒಂದು 40 ಪೈಸೆ ಕೂಡ ನಮಗೆ ಇದು ಖರ್ಚು ಬೀಳೋದಿಲ್ಲ. ಅಷ್ಟು ಲೋ ಬಜೆಟಲ್ಲಿ ಇಂಥ ಅದ್ಭುತ ಪ್ರಾಡಕ್ಟನ್ನು ಡಾಕ್ಟರ್ ಸಾಗರ್ ಜೋಶಿ ಸರ್ ಇವರು ಲಾಂಚ್ ಮಾಡಿದ್ದಾರೆ. ಸೊ ಪ್ರೈಸ್ ಬಂದುಬಿಟ್ಟು ಇದರಲ್ಲಿ ನಿಮಗೆ ಆ್ಯಕ್ಚುಲಿ ನಾನು 3 ಪ್ರಾಡಕ್ಟನ್ನು ನಿಮಗೆ ಶೋ ಮಾಡಿದ್ದೀನಿ. ಬಟ್ ಇದರಲ್ಲಿ 6 ಪ್ರಾಡಕ್ಟ್ಸ್ಗಳಿರುತ್ತೆ, ಇನ್ಕ್ಲೂಡಿಂಗ್ ಪಿಲ್ಲೋ ಪ್ಯಾಡ್, ಅದ್ರ ಜೊತೆಗೆ ಇನ್ನೊಂದು ನಿಮಗೆ ಸಿಲಿಕಾನ್ ರಿಸ್ಟ್ ಬೆಲ್ಟ್ ಬರುತ್ತೆ, ಅದ್ರ ಜೊತೆಗೆ ಒಂದು ಬ್ರಾಸ್ಲೆಟು, ಇಮಿಟೇಷನ್ ಬ್ರಾಸ್ಲೆಟ್ ಬರುತ್ತೆ. ಇಷ್ಟು ಪ್ರಾಡಕ್ಟಿಗೆ ಸೇರಿ ಪ್ರೀಮಿಯಂ ಕ್ವಾಲಿಟಿಲಿ 3 ಟೈಪ್ಸ್ ಇದೆ. ಪ್ರೀಮಿಯಂ ಕ್ವಾಲಿಟಿಗೆ ಸಿಂಗಲ್ ಸೆಟ್ಟಿಗೆ 10,700 ರೂಪಾಯಿ, ಡಬಲ್ ಸೆಟ್ಟಲ್ಲಿ ನೀವು ತೊಗೊಳ್ತೀರಾ ಅಂತ ಹೇಳಿದ್ರೆ 19,300 ರೂಪಾಯಿ. ಅದೇ ರೀತಿ ನಿಮಗೆ ಮಿಡಲ್ ವರ್ಷನ್ ಅಂತ ನಾವು ಹೇಳ್ಬೋದು. ಸೊ ಅದಕ್ಕೆ ಸಿಂಗಲ್ ಸೆಟ್ಟಿಗೆ 9,800 ರೂಪಾಯಿ, ಡಬಲಲ್ಲಿ ತಗೊಳ್ತೀರಾ ಅಂತ ಹೇಳಿದ್ರೆ 16,500 ರೂಪಾಯಿ. ಅದೇ ರೀತಿ ನಿಮಗೆ ನಾರ್ಮಲ್ ಕಿಟ್ಟು ಕೂಡ ಇದೆ. 8,400 ರೂಪಾಯಿಗೆ ಸಿಂಗಲ್ ಕಿಟ್ಟು, 14,600 ರೂಪಾಯಿಗೆ ನಿಮಗೆ ಡಬಲ್ ಸೆಟ್ ಸಿಗುತ್ತೆ. ಬಟ್ ನಾನು ನಿಮಗೆ ಸಜೆಸ್ಟ್ ಮಾಡೋದು ಏನಂತ ಹೇಳಿದ್ರೆ, ತಗೊಳ್ಬೇಕಾದ್ರೆ ಒಳ್ಳೆ ಕ್ವಾಲಿಟಿದೆ ತಗೊಳ್ಳೋಣ. 10,700 ರೂಪಾಯಿ ಸಿಂಗಲ್ ಕಿಟ್ಟು ಅಥವಾ 19,300 ರೂಪಾಯಿಗೆ ಡಬಲ್ ಕಿಟ್ಟು ಪ್ರೀಮಿಯಂ ಕ್ವಾಲಿಟಿ ಏನು ಸಿಗುತ್ತೆ ಅದು ತುಂಬ ಬ್ಯೂಟಿಫುಲ್ ಪ್ರಾಡಕ್ಟು. ಅದನ್ನೇ ಬಳಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಬಳಸಿರುವಂಥ ರಿಸಲ್ಟ್ ಪಡ್ಕೊಂಡಿರುವಂಥ ಎಷ್ಟೋ ಜನರ ವಿಡಿಯೋ ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ, ನನ್ನ ಚಾನಲಲ್ಲೂ ಕೂಡ ಸಿಗುತ್ತೆ. ಆದಷ್ಟು ಬೇಗ ಈ ಪ್ರಾಡಕ್ಟನ್ನು ಬಳಸಿ. ಥ್ಯಾಂಕ್ ಯು ಸೋ ಮಚ್.